ಸಂಪೂರ್ಣ ಒಳ ಮೀಸಲಾತಿಗಾಗಿ ಮೊಳಕಾಲ್ಮೂರು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದರು. ಉರಿ ಉರಿ ಬಿಸಿಲಲ್ಲೇ ರಸ್ತೆ ಮೇಲೆ ಉರುಳಿದ್ರು. ದಲಿತರ ಒಂದೇ ಕೂಗು, 56,000 ಚಿಲ್ಲರ ಹುದ್ದೆಗಳನ್ನು ತುಂಬುವುದಾದರೆ ಮೀಸಲಾತಿ ಜಾರಿಯಾದ ತಕ್ಷಣ ಹುದ್ದೆಗಳನ್ನು ತುಂಬಿ. ಸರ್ಕಾರದ ಮುಖ್ಯಮಂತ್ರಿ ಹಾಗೂ ದಲಿತ ಮಂತ್ರಿಗಳ ವಿರುದ್ಧ ಆಕ್ರೋಶ. ಕೂಡಲೇ ಸಂಪೂರ್ಣ ಒಳ ಮೀಸಲಾತಿ ಜಾರಿಯಾದ ತಕ್ಷಣ ಹುದ್ದೆ ತುಂಬಿ ಎಂದು ಎಚ್ಚರಿಕೆ ಕೊಟ್ಟರು. ನೀವು ಸಾಕಾರ ಮಾಡ್ರಿ ಸರ್ ನಮಗೆ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಇದು 30 ವರ್ಷಗಳ ಚಳವಳಿಯ ಹೋರಾಟ. ಒಳ ಮೀಸಲಾತಿ ಇವತ್ತೇನು ಜಾರಿ ಆದ್ರೂ ಸಹ ರಾಜ್ಯ ಸರ್ಕಾರ ಇವತ್ತು ಏಕಾಏಕಿ 1 ತಿಂಗಳೊಳಗಾಗಿ 56,000 ಹುದ್ದೆಗಳನ್ನ ನಾವು ಭರ್ತಿ ಮಾಡ್ತೀವಿ ಅಂತೇಳಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ತಗೊಂಡಿದ್ದಾರೆ. ಹಾಗಾಗಿ 56,000 ಹುದ್ದೆಗಳನ್ನು ತುಂಬೋದಾದ್ರೆ ನೀವು ಒಳ ಮೀಸಲಾತಿ ಅಡಿಯಲ್ಲಿ ಇವತ್ತು 56,000 ಹುದ್ದೆಗಳನ್ನು ತುಂಬಬೇಕಂತೇಳಿ ನಮ್ಮ ಹೋರಾಟ. ನೀವೇನಾದ್ರೂ 56,000 ಹುದ್ದೆಗಳನ್ನ ಒಳ ಮೀಸಲಾತಿ ಅನ್ವಯಿಸದೆ ಹೋದ್ರೆ ನಾವು ನಿರಂತರವಾಗಿ ಚಳವಳಿಯನ್ನ ಮುಂದುವರಿಸ್ತಾ ಇದ್ದೀವಿ. ಹಾಗಾಗಿ ನೀವು ಒಳ ಮೀಸಲಾತಿ ಅನ್ವಯಿಸದಲ್ಲಿ 56,000 ಹುದ್ದೆಗಳು ಅನ್ವಯಿಸದೆ ಹೋದ್ರೆ ಒಳ ಮೀಸಲಾತಿ ವಿಚಾರವಾಗಿ ಹುದ್ದೆಗಳನ್ನ ಯಾವುದೇ ಕಾರಣಕ್ಕೂ ತುಂಬಾರ್ದು ಅಂತಕ್ಕಂಥ ನಮ್ಮ ಹೋರಾಟ. ಹಾಗಾಗಿ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಮಾದಿಗ ಮತಗಳಿಂದ ಇವತ್ತು ರಾಜ್ಯ ಸರ್ಕಾರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಅದರಲ್ಲಿರ್ತಕ್ಕಂಥ ನಮ್ಮ ಮಾದಿಗ ಸಚಿವರು ಸಹ ಒಳ ಮೀಸಲಾತಿ ಪರ ಹೋರಾಟ ಮಾಡಬೇಕೇನ ಯಥಾವತ್ತಾಗಿ ನಾವು ಅದನ್ನ ಯಾವುದೇ ರೀತಿ ಕೇಳಲ್ಲ. ಹಾಗಾಗಿ ನಮ್ಮ ಮಾದಿಗ ಸಚಿವರು ಮತ್ತು ಮಾದಿಗ ಶಾಸಕರು ಇವತ್ತೇನು ಸರ್ಕಾರದಲ್ಲಿ ಇದೀರಿ, ನೀವೆಲ್ಲರೂ ಸಹ ರಾಜೀನಾಮೆ ಕೊಟ್ಟು ಇವತ್ತು ಬೀದಿಗಿಳಿಯತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ನೀವು ಸಹ ರಾಜೀನಾಮೆ ಕೊಟ್ಟು ನಮ್ಮ ಜೊತೆ ಹೋರಾಟಕ್ಕೆ ಬನ್ನಿ. ನಿಮ್ಮ ಕೈಲಾಗಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಸರ್ಕಾರದಲ್ಲಿ ತಾವು ಸಹ ಇರಬಾರ್ದು ಅಂತಕ್ಕಂಥ ಮಾತನ್ನ ನಾವು ನಿಮ್ಗೆ ನೇರವಾಗಿ ನಮ್ಮ ಹೋರಾಟ ತಿಳಿಸ್ತಿದ್ದೀವಿ. ಹಾಗಾಗಿ ರಾಜ್ಯ ಸುಪ್ರೀಂ ಕೋರ್ಟಿನ ಆದೇಶ ಏನಿದೆ, ಒಳ ಮೀಸಲಾತಿ ವಿಚಾರ ಏನಿದೆ, ಒಳ ಮೀಸಲಾತಿ ಜಾರಿಗೊಳಿಸ್ತಕ್ಕಂಥ ಸಂದರ್ಭ ಇವತ್ತು ಬಂದಿದ್ರು ಸಹ ಇವತ್ತು ಮಾದಿಗರನ್ನ ಸಂಪೂರ್ಣ